ಸ್ಕ್ರಾಂಬಲ್ಡ್ ಎಗ್ ಚುರುಮುರಿ ಇವತ್ತಿನ ಸ್ಪೆಷಲ್. ವೆಲ್ಕಮ್ ಟು ರಿಷೀಸ್ ವರ್ಲ್ಡ್. ಮೊದಲು ಒಂದು ಬಾಣಲಿಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆ ಹಾಕ್ಕೊಂಡು ಒಂದು 3 ಎಗ್ಗನ್ನು ಈ ರೀತಿ ಒಡೆದು ಹಾಕ್ಕೋಬೇಕು. ನಾವಿಲ್ಲಿ 3 ಹಾಕ್ಕೊಂಡಿವಿ, ನಿಮಗೆ 3 ಯಾಕೆ, ನಿಮ್ಗೆ 5, 6 ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು. ಎಗ್ ಎಷ್ಟು ಇರ್ತೈತಿ ಅಷ್ಟಿನ್ನೂ ರುಚಿ ಜಾಸ್ತಿ ಆಗುತ್ತೆ. ಇದಕ್ಕೆ ಅರ್ಧ ಟೀ ಚಮಚ ಅಷ್ಟು ಉಪ್ಪು, 1/4 ಟೀ ಚಮಚ ಅಷ್ಟು ಕರಿಮೆಣಸಿನ ಪುಡಿ, 1/4 ಟೀ ಚಮಚ ಅಷ್ಟು ಗರಂ ಮಸಾಲೆ ಹಾಕಿ ಚೆನ್ನಾಗಿ ಬಾಡಿಸ್ಕೊರಿ. ಈ ರೀತಿ ಚೆನ್ನಾಗಿ ಬಾಡಿಸಿಂದ ಇದಕ್ಕೆ ಚುರುಮುರಿ ಹಾಕೋರಿ. ಚುರುಮುರಿ ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಬಾಡಿಸ್ಕೊರಿ. ಅಕಸ್ಮಾತ್ ಉರಿ ಜಾಸ್ತಿ ಆಗೈತಂದ್ರೆ ಉರಿ ನೀವು ಆಫ್ ಮಾಡ್ಕೋಬಹುದು. ಉರಿ ಆಫ್ ಮಾಡಿ ಚೆನ್ನಾಗಿ ಈ ರೀತಿ ಕಲಿಸ್ಕೊರಿ. ಈ ರೀತಿ ಚುಮ್ಮರಿ ಮಾಡ್ಕೋಬಹುದು, ಇದೇ ರೀತಿ ಅವಲಕ್ಕಿನೂ ಮಾಡ್ಕೋಬಹುದು. ಲಿಂಕ್ ಅದ ನೋಡ್ರಿ ಬೇಕಾರೆ. ಈಗ ಅದ ಬಾಣಲಿಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ 1 ಟೀ ಚಮಚ ಆಗೋಷ್ಟು ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ಸ್ವಲ್ಪ ಚಟಪಟ ಅಂದಮೇಲೆ ಒಂದು ದೊಡ್ಡ ಸೈಜಿಂದು ಈರುಳ್ಳಿನ ಸಣ್ಣಗೆ ಹೆಚ್ಚಿಕೊಂಡು ಹಾಕ್ಕೊಂಡು ಬಾಡಿಸ್ಕೋಬೇಕು. ಈಗ ಅದಕ್ಕೆ ಒಂದು 3-4 ಸಣ್ಣಗೆ ಹೆಚ್ಚಿದೆ ಹಸಿಮೆಣಸಿನ್ಕಾಯಿ, 1 ಟೊಮೆಟೊ, ಅರ್ಧ ಟೀ ಚಮಚ ಅಷ್ಟು ಧನಿಯಾ ಪುಡಿ, 1/4 ಟೀ ಚಮಚ ಅಷ್ಟು ಗರಂ ಮಸಾಲೆ ಇವನ್ನ ಹಾಕಿ ಬಾಡಿಸಿ ಅರ್ಧ ಟೀ ಚಮಚ ಅಷ್ಟು ಅರಿಶಿಣ ಪುಡಿ ಬಾಡಿಸಿ ಇಟ್ಕೊಂಡಿದ್ವಲ್ಲ ಆ ಮಂಡಕ್ಕಿನ ಹಾಕೊಂಡು ಶ್ರದ್ಧಾನುಸಾರ ಉಪ್ಪು ಹಾಕೊಳ್ರಿ. ಈಗ ಇದಕ್ಕೆ ಮೇಲೆ ಸ್ವಲ್ಪ ನಿಂಬೆ ರಸ ಹಾಕೋರಿ. ಈಗ ಮೇಲೆ ಕೊತ್ತಂಬರಿ ಉದುರಿಸಿದ್ರೆ ಸ್ಕ್ರಾಂಬಲ್ಡ್ ಎಗ್ ಚುರುಮುರಿ ರೆಡಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.